ಗದಗ ಜಿಲ್ಲಾ ಒಳಗೆ ಡೆಂಗು ದಿನ ದಿನ ಡಬಲ್ ತ್ರಿಬಲ್ ಆಗಾಕತ್ತೈತಿ. ಏನು ಊರೊಳಗೆ ಸ್ವಚ್ಛತೆ ಇಲ್ಲ, ಅಧಿಕಾರಿಗಳು ಯಾರು ಕೆಲಸ ಮಾಡಕತ್ತಿಲ್ಲ, ಬರೀ ಫೋಟೋ ಪೋಸ್ಟ್ ಕೊಡೋದು, ನಾವು ಲಾರ್ವಾ ಬಿಟ್ಟೀವಿ, ನಾವು ಮೀನಾ ಬಿಟ್ಟೀವಿ ಅಂತೇಳಿ ಇದನ್ನು ಹೇಳೋದು ಬಿಟ್ಟರೆ ಏನೇನೂ ಆಗಿಲ್ಲ. ಇವರಿಗೆ ಒಂದು ಬಾಲಕ ಜೀವ ಕಳ್ಕೊಂತು. ಅವತ್ತೇನು ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ನಾಗ ಇದ್ದರೂ ಕೂಡ ಆ ಪರಿವಾರಕ್ಕೆ ಸ್ವಾಂತನ ಹೇಳೋದಾಗಲಿ, ಪರಿಹಾರ ಕೊಡಿಸೋದಾಗಲಿ ಏನೂ ಮಾಡಲಿಲ್ಲ. ಅದು ಹೋಗಲಿ, ಇವರು ಅಧಿಕಾರಿಗಳ ಒಂದು ಸಭೆ ಕರೆದು ಎಲ್ಲರನ್ನೂ ಚಂದಂಗೆ ಕಟ್ಟುನಿಟ್ಟಿಗೆ ತಾಕೀತು ಮಾಡಿ ನೀವು ಕೆಲಸ ಮಾಡಿರಿ ಅಂತ ಹೇಳುವಂಥ ಸೌಜನ್ಯಕ್ಕೂ ಇವ್ರು ಹೋಗಲಿಲ್ಲ. ಬಂದರು, ಯಾರು ರಿಟೈರ್ ಆಗಿದ್ರಂತ ಅವ್ರು ಸನ್ಮಾನ ಮಾಡಿದರು. ಇಂಥ ಒಂದು ಕಾರ್ಯಕ್ರಮದಾಗ ಇವ್ರು ಭಾಗಿಯಾಗಿ ಹೋದರು. ಏನು ಡೆಂಗು ಎಷ್ಟು ಸೀರಿಯಸ್ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರು ಸುತ್ತಮುತ್ತಲು ಇರೋರು ಅದನ್ನು ಅವ್ರಿಗೆ ಹೇಳಬೇಕು. ಇಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ಐತೆ ಅಂದ್ರೆ ದಿನ ಡೆತ್ ಆಗಕತ್ತಾವು, ಬಟ್ ಮುಚ್ಚಿಡ್ತಾರೆ ಅವನು. ಅಲ್ಲಿ ದಿನ ಏನ ಅಡ್ಮಿಟ್ ಆಗ್ತಾರೆ, ಡೆಂಗೂದು ಶಂಕಿತ ಅಂತೇಳಿ ಅಡ್ಮಿಟ್ ಮಾಡ್ಕೋತಾರೆ. ಡೆತ್ ಆದ್ಕೊಳ್ಳೆ ಅವ್ನು ಮುಚ್ಚಿಟ್ಟು ಬೇರೆ ರೀಸನ್ ತೋರಿಸ್ಕೊಂತ ಹೊಂಟ್ಬಿಟ್ಟಾರ. ಏನು ನಮ್ಮ ಊರಾಗ ಇಷ್ಟು ಗಲೀಜ್ ಐತಿ ಗದಗ ಶಹರದಾಗ ಅಂದ್ರೆ ಅಂತೂ ಗಟ್ರ ಸ್ವಚ್ಛ ಇಲ್ಲ. ಅವೇನು ಗಟ್ರ ತೆಗೆದಿದ್ದು ಹೊರಗೆ ಗಲೀಜ್ ಹೋಗದಾರ, ಹೊರಗದಾವು, ಮಳೆ ಆಗಕತ್ತೈತಿ, ಎಲ್ಲಿ ಬೇಕಲ್ಲಿ ಗಲೀಜು. ಮತ್ತು ಇದು ನಿಯಂತ್ರಣಕ್ಕೆ ಬಾ ಅಂದ್ರೆ ಎಲ್ಲಿಂದ ನಿಯಂತ್ರಣಕ್ಕೆ ಬರ್ತೈತಿ? ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಬಂದವರು ತಾವು ಮಂತ್ರಿಗಳ ದಯವಿಟ್ಟು ಅವ್ರಿಗೆ ನೀವು ತಾಕೀತು ಮಾಡಿರಿ. ನಿಮ್ಗೆ ಗೌರವ ಕೊಡಲಿಲ್ಲ ಅಂದ್ರೆ ಇಲ್ಲಿಂದ ಕಳಿಸಿ. ನೀವು ಯಾವತ್ತ ಕೂಸು ಡೆತ್ ಆತ ಅವತ್ತು ಒಬ್ಬನ ಯಾವ್ದಾರು ಸಸ್ಪೆಂಡ್ ಮಾಡಿದ್ರಿ ಅಂದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಹೆಚ್ಚಿನ ಜೀವ ಹಾನಿ ಆಗೋಕ್ಕಿಂತ ಮುಂಚೆ ಇವ್ರಿಗೆಲ್ಲ ತಾಕೀತು ಮಾಡಿರಿ, ಕೆಲಸ ಮಾಡಕ್ಕೆ ಹಚ್ಚಿರಿ.